ನಮ್ಮ ಭಾರತದೊಬ್ಬ ವ್ಯಕ್ತಿ ಜಗತ್ತಿನ ಅತ್ಯಂತ ಮನೋರಂಜನೆಯ ಕ್ರೀಡೆಯಾದ WWE ಭಾಗವಹಿಸಿ ಈ ರೀತಿ ಇವತ್ತಿನ ಜಗತ್ತು ಗುರುತಿಸುವ ಹಾಗೆ ಬೆಳೆದು ನಿಂತಿದ್ದಾರೆ. ದಿಲೀಪ್ ಸಿಂಗ್ ರಾಣಾ ಅಂದರೆ ದಿ ಗ್ರೇಟ್ ಖಲಿ. ಕಷ್ಟಗಳನ್ನೆಲ್ಲ ಎದುರಿಸಿ ಜೀವನ ನಡೆಸುತ್ತಿರುವ ಖಲಿ ಇವತ್ತು ಎಷ್ಟು ಧನವಂತರಾಗಿದ್ದಾರೆ ಅಂದರೆ ಅವರು ತಮ್ಮ ಊರಿನ ವಿಕಾಸಕ್ಕಾಗಿ ದುಡ್ಡು ಖರ್ಚು ಮಾಡುತ್ತಿದ್ದಾರೆ. ಸರಿಯಾಗಿ ಊಟ ಮಾಡೋಕ್ಕೆ ಕೂಡ ಕಷ್ಟಪಡುತ್ತಿದ್ದ ವ್ಯಕ್ತಿ ಇವತ್ತು ಪ್ರಪಂಚವೇ ತನ್ನ ಬಗ್ಗೆ ಓದೋ ಹಾಗೆ ಮತ್ತು ಭಾರತಕ್ಕೆ ಹೆಸರು ತಂದುಕೊಟ್ಟ ವ್ಯಕ್ತಿಗಳಲ್ಲಿ ಗ್ರೇಟ್ ಖಾಲಿ ಕೂಡ ಒಬ್ಬರಾಗಿದ್ದಾರೆ. ಇವರ ಚಿಕ್ಕ ವಯಸ್ಸಿನಲ್ಲಿ ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ರು. ಆ ಕೆಲಸ ಮಾಡಿ ಬಂದ ಹಣದಿಂದ ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರು. ಭಾರತದ ಮೊಟ್ಟ ಮೊದಲ ವೆಸ್ಲರ್ ಎಂಬ ಹೆಸರಿಗೆ ಪಾತ್ರರಾದ ದಿ ಗ್ರೇಟ್ ಖಾಲಿರವರ ಜೀವನ ಚರಿತ್ರೆಯನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ. ಹೆಸರು ದಿ ಗ್ರೇಟ್ ಖಾಲಿ. ಇವರ ನಿಜವಾದ ಹೆಸರು ದಿಲೀಪ್ ಸಿಂಗ್ ರಾಣಾ. ಇವರ ತಂದೆ ಹೆಸರು ಜ್ವಾಲಾರಾಮ್. ಇವರು ಕೂಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡಿ ತನ್ನ ಮನೆಯ ಸಂಸಾರವನ್ನು ನಡೆಸ್ತಾ ಇದ್ರು. ತಾಯಿ ತಂದಿ ದೇವಿ. ತನ್ನ ಮನೆಯ ಕಷ್ಟಗಳನ್ನು ನೋಡಿದ ಖಲಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಖಲಿ ತುಂಬ ಎತ್ತರವಿದ್ದ ವ್ಯಕ್ತಿ. ಅಂದರೆ ಬರೋಬ್ಬರಿ 2.16 ಮೀಟರ್ ಖಲಿ ಎತ್ತರವಿದ್ದರು. ಆದ್ದರಿಂದ ಊರಿನ ಜನರು ತುಂಬ ಕೆಲಸಗಳನ್ನು ಖಲಿನಿಂದಾನೇ ಮಾಡಿಸ್ತಾ ಇದ್ದರು. ಖಲಿಯವರ ಎತ್ತರ ಮತ್ತು ಗಟ್ಟಿಮುಟ್ಟಾದ ದೇಹಕ್ಕೆ ಕಾರಣ ಏನಂದರೆ ಅವರಿಗೆ ಆಗ್ರೋಮೆಗ್ಲಿನ್ ಎಂಬ ಕಾಯಿಲೆ ಇದ್ದ ಕಾರಣ ಖಲಿ ಊರಿನ ಜನರು ಅವರ ಎತ್ತರ ಮತ್ತು ತೂಕವನ್ನು ನೋಡಿ ಎಲ್ಲರೂ ನಗ್ತಾ ಇದ್ದರು. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಖಲಿ ಸಹಿಸ್ಕೊಳ್ತಾ ಇದ್ದರು. ಅವರಿಗೆ ದುಡ್ಡಿನ ಅವಶ್ಯಕತೆ ಹೆಚ್ಚಾದಾಗ ಖಲಿ ತಮ್ಮ ಸ್ವಂತ ಊರನ್ನು ಬಿಟ್ಟು ಶಿಮ್ಲಾಗೆ ಹೋಗುವ ಪರಿಸ್ಥಿತಿ ಬರುತ್ತೆ. ಶಿಮ್ಲಾದಲ್ಲಿ ಖಲಿಯವರ ಎತ್ತರ ಮತ್ತು ತೂಕವನ್ನು ನೋಡಿ ವಾಚ್ಮ್ಯಾನ್ ಕೆಲಸವನ್ನು ಕೊಡ್ತಾರೆ. ಆದರೆ ಆ ಕೆಲಸವನ್ನು ಕೂಡ ಖಲಿ ಸ್ವಲ್ಪ ದಿನ ಮಾಡಿ ಆ ವಾಚ್ಮ್ಯಾನ್ ಕೆಲಸವನ್ನು ಕೂಡ ಬಿಡುವ ಪರಿಸ್ಥಿತಿ ಬರುತ್ತೆ. ಇದಾದ ನಂತರ ಶಿಮ್ಲಾನ ನೋಡೋಕೆ ಬಂದ ಒಬ್ಬ ಪೊಲೀಸ್ ಆಫೀಸರ್ನ ಕಣ್ಣಿಗೆ ಖಲಿ ಕಾಣಿಸ್ಕೊಳ್ತಾರೆ. ಅವರ ಪರ್ಸನಾಲಿಟಿ ಮತ್ತು ಎತ್ತರವನ್ನು ನೋಡಿ ಆ ಪೊಲೀಸ್ ಆಫೀಸರೇ ಶಾಕ್ ಆಗ್ತಾರೆ. ಇದಾದ ನಂತರ ಖಲಿಗೆ ಆ ಪೊಲೀಸ್ ಆಫೀಸರ್ ನೀನು ಪಂಜಾಬ್ಗೆ ಬಾ, ನಿನಗೆ ನಾನು ಕೆಲಸವನ್ನು ಕೊಡಿಸ್ತೀನಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ಮತ್ತು 1993ರಲ್ಲಿ ಪಂಜಾಬ್ನಲ್ಲಿ ಪೊಲೀಸ್ ಆಫೀಸರ್ ಕೆಲಸ ಕೂಡ ಸಿಗುತ್ತೆ. ಆ ಕೆಲಸದಿಂದ ಖಲಿಯ ಜೀವನ ಕೂಡ ಬದಲಾಗ್ತಾ ಹೋಗುತ್ತೆ. ಪೊಲೀಸ್ ಕೆಲಸದಲ್ಲಿದ್ದಾಗಲೇ ಖಲಿ ಜಿಮ್ಗೆ ಹೋಗಿ ಬಾಡಿಯನ್ನು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು 2002ರಲ್ಲಿ ಅವರು ಅಮೇರಿಕಾಗೆ ಹೋಗ್ತಾರೆ. ಖಲಿ ಅಲ್ಲಿ ಎಲ್ಲ ಪ್ರೋ ವೆಸ್ಲಿಂಗ್ಸ್ಗಳಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಸತತವಾಗಿ ಟ್ರೈನಿಂಗನ್ನು ಕೂಡ ಪಡೆದುಕೊಳ್ತಾರೆ ಖಲಿ. ಇದಾದ ನಂತರ 2006ರಲ್ಲಿ ಜನವರಿ 12ರಂದು WWE ಸೇರಿದ ಭಾರತೀಯ ಮೊದಲ ವ್ಯಕ್ತಿ ಎಂಬ ಹೆಸರಿಗೆ ಕೂಡ ಪಾತ್ರರಾಗ್ತಾರೆ ಖಲಿ. ಮತ್ತು WWEನ ಘಟಾನುಘಟಿಗಳಾದ ಅಂಡರ್ಟೇಕರ್, ಬಿಗ್ ಶೋ, ಮಾರ್ಕ್ ಹ್ಯಾನ್ರಿ ಅಂತಹ ಘಟಾನುಘಟಿ ವೆಸ್ಲಿಂಗ್ಗಳಿಗೆ ಸೋಲಿಸ್ತಾರೆ ಖಲಿ. ಈ ರೀತಿ ಖಲಿ WWEನಲ್ಲಿ ಬರೋಬ್ಬರಿ 14 ವರ್ಷ ವಿಜೃಂಭಿಸಿದರು. ಇದಾದ ನಂತರ ಖಲಿಗೆ ಹಣ, ಹೆಸರು ಎಲ್ಲವೂ ಬರುತ್ತೆ. ಆದರೆ ಅವತ್ತು ಖಲಿ ನಾನು ದಪ್ಪ ಮತ್ತು ಎತ್ತರವಿದ್ದೀನಿ ಅಂತ ಸುಮ್ಮನೆ ಇದ್ದಿದ್ದರೆ ಇವತ್ತು ಇಷ್ಟು ದೊಡ್ಡ ಪ್ರೋ ವೆಸ್ಲಿಂಗ್ ಆಗೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದ ಕರ್ನಾಟಕ.